ವೆಲ್ಕಮ್ ಡಾಕ್ಟರ್ ಅರ್ಥಕ್ವೇಕ್. ಕಾರು ತಯಾರಾಗಿದೆ. ಹಲೋ ಡಾಕ್ಟರ್ ಅರ್ಥಕ್ವೇಕ್, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಎಲ್ಲ ತಯಾರಿನ ಮಾಡ್ಕೊಂಡಿದೀವಿ. ಶಬಾಷ್ ರಂಗ. ವೇದಾಸ್ ಸಿಟಿನ ನಿದ್ರೆಯಿಂದ ಎಬ್ಬರಿಸುವಂತ ಸಮಯ ಈಗ ಬಂದ್ಬಿಟ್ಟಿದೆ. ಡಾಕ್ಟರ್ ಅರ್ಥಕ್ವೇಕ್ನಿಂದ ಇಡೀ ನಗರವನ್ನೇ ಅಳ್ಳಾಡಿಸುವಂತ ಸಮಯ ಬಂದಿದೆ. ಆದ್ರೆ ಬಾಸ್, ವೇದಾಸ್ ಸಿಟಿನ ನಿದ್ರೆಯಿಂದ ಎಬ್ಸೋದ್ರಿಂದ ನಿಮ್ಗೇನ್ ಅನುಕೂಲ? ಅನುಕೂಲನೇ ಅನುಕೂಲ ಇದೆ. ಈ ಮೆಷಿನ್ಗೆ ಎಷ್ಟು ಪವರ್ ಇದೆ ಅಂದ್ರೆ ಇಡೀ ಸಿಟಿಯನ್ನೇ ಇದು ಭೂಕಂಪದಲ್ಲಿ ಅಳ್ಳಾಡಿಸ್ಬಿಡುತ್ತೆ. ನಾನು ಯಾವ ರೀತಿ ಮಿಷಿನ್ ನ ತಯಾರಿಸಬೇಕು ಅಂತಿದ್ದೀನಿ ಅಂದ್ರೆ ಇಡೀ ದೇಶವನ್ನೇ ನನ್ನ ಮಿಷಿನ್ ಅಲುಗಾಡಿಸ್ಬಿಡ್ಬೇಕು ಭೂಕಂಪದಲ್ಲೇ. ಇಡೀ ದೇಶಕ್ಕೆ ನಾನು ಅಂದ್ರೆ ಭಯ ಪಡಬೇಕು. ಪ್ರತಿಯೊಂದು ದೇಶವನ್ನು ನಾನು ಭೂಕಂಪದಿಂದ ಅಲ್ಲಾಡಿಸಿ ಭಯ ಪಡಿಸ್ಬೇಕು. ನನಗೇನು ಬೇಕೋ ಅದನ್ನ ನಾನು ಪಡಿಬೇಕು. ನನಗೀಗ ಸದ್ಯಕ್ಕೆ ಎಂತ ಸಿಟಿ ಬೇಕು ಅಂತಂದ್ರೆ ಉಪ್ಪಿನ ಸಮುದ್ರದ ನೀರು ಬೇಕು, ಮತ್ತೆ ನದಿಯ ಸಿಹಿ ನೀರು ಬೇಕು, ಬೆಟ್ಟ ಗುಡ್ಡಗಳು ಇರಬೇಕು, ಮೈದಾನನೂ ಇರಬೇಕು. ಅಂತ ಜಾಗ ಅಂತಂದ್ರೆ ಈಗ ವೇದಾಸ್ ಸಿಟಿ ಮಾತ್ರ. ಈಗ ನೀವೊಂದು ತಿಳ್ಕೋಬೇಕಾಗಿರೋದು ವೇದಾಸ್ ಸಿಟಿಯಲ್ಲಿ ನಮ್ದು ಟ್ರಯಲ್ ನಡೆಯುತ್ತೆ ಅಂತ. ನಿಮ್ಮ ಈ ಟ್ರಯಲ್ ಫಲ ಕೊಡುತ್ತೆ. ಮತ್ತೆ ನೀವು ಈ ರೀತಿ ಭೂಕಂಪ ಮಾಡಿ ಹೆದರ್ಸೋದ್ರಿಂದ ಅವ್ರ ಮನೆಗಳನ್ನ ಬಿಟ್ಟು ದೂರ ಓಡ್ ಹೋಗ್ತಾರೆ. ಆಗ ನಾವು ಈ ನಗರವನ್ನ ವಶಪಡಿಸ್ಕೊಂಡು ಈ ಮೆಷಿನ್ ನ ಬಳಸ್ಕೊಂಡು ಉಳಿದ ದೇಶದಲ್ಲೂ ನಾವು ಭೂಕಂಪ ಮಾಡಬಹುದು. ಎಸ್ ಯು ಆರ್ ರೈಟ್. ಈ ಮಷೀನ್ ನ ತಯಾರಿಸೋದಕ್ಕೆ ಜನರೇಟರ್ಗೆ ಸಿಕ್ಕಾಪಟ್ಟೆ ಪೆಟ್ರೋಲ್ ಬೇಕಾಗತ್ತೆ. ಹೋಗಿ ನಗರದಲ್ಲಿ ನಾವು ತೊಂದರೆ ಕೊಡ್ತಾ ಇರಬೇಕಾದ್ರೆ ಒಂದು ಪೆಟ್ರೋಲ್ ಟ್ಯಾಂಕ್ ಅನ್ನ ಕದ್ಕೊಂಡು ತಗೊಂಡು ಬನ್ನಿ. ಹೋಗಿ, ಲೆಟ್ ದ ಶೋ ಬಿಗಿನ್. ಅಯ್ಯೋ, ಏನ್ ಬೆಳಗ್ಗೆನೆ ಶುರು ಹಚ್ಕೊಂಡಿದ್ದೀರಾ? ತಿಂಡಿ ತಯಾರಿಸೋದಕ್ ಬಿಡಿ, ಅದಾದ್ಮೇಲೆ ಶುರು ಮಾಡ್ಕೊಳ್ಳಿ. ನೀವೇನು ಹಾಡು ಹೇಳ್ತಾ ಇಲ್ಲ, ಆದ್ರೆ ಇದೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ? ತಾತ, ಭೂಕಂಪ ಬಂದಿದೆ ಅಂತ ಅನ್ಸುತ್ತೆ. ಎಲ್ಲ ಅಳ್ಳಾಡ್ತಿದೆ. ಎಷ್ಟು ಜೋರಾಗಿ ಭೂಕಂಪ ಆಗಿದ್ಯಾ ನೋಡು. ಫ್ಯಾನ್ ಕೂಡ ಬಿದ್ದು ಹೋಗಿದೆ. ಟಿವಿಲಿ ಇದ್ರ ಬಗ್ಗೆ ಏನಾದ್ರೂ ನ್ಯೂಸ್ ಬರ್ತಿದ್ಯಾ ಅಂತ ನೋಡೋಣ. ಈಗ ತಾನೇ ವೇದಾಸ್ ಸಿಟಿಯಲ್ಲಿ 6.5 ಅಷ್ಟು ಭೂಕಂಪ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿ ಭೂಕಂಪ ಇದಕ್ಕಿಂತ ಮುಂಚೆ ನಮ್ಮ ಸಿಟಿಯಲ್ಲಿ ಆಗೇ ಇರಲಿಲ್ಲ. ಈಗ ನಮ್ಮ ಡಾಕ್ಟರ್ ಅರ್ಥಕ್ವೇಕ್ ಭೂಕಂಪದ ವಿಷಯವಾಗಿ ಅವರು ಮಾತಾಡ್ತಾರೆ. ಅವರು ಮೊದಲು ನಮ್ಮ ನಗರದಲ್ಲೇ ಇದ್ರು, ಈಗ ನಮ್ಮ ಚಾನೆಲ್ ನಲ್ಲೇ ಇದ್ದಾರೆ. ಅವ್ರೀಗ ಮಾತಾಡ್ತಾರೆ. ಈ ಭೂಕಂಪದ ತೊಂದ್ರೆ ಕ್ಲೈಮೇಟ್ ಚೇಂಜ್ ಇಂದ ಆಗಿದ್ಯಾ ಅಥವಾ ಬೇರೆ ಯಾವ್ದಾದ್ರು ಕಾರಣನಾ ಅಂತ ಹೇಳಿ ಸರ್. ಥ್ಯಾಂಕ್ ಯು. ವೇದಾಸ್ ಸಿಟಿಯಲ್ಲಿ ಈಗೇನು ಭೂಕಂಪ ಆಗಿದೆಯೋ ಇಲ್ಲಿ ಜ್ವಾಲಾಮುಖಿ ಇರೋದು ಸಂಪೂರ್ಣವಾಗಿ ನಮ್ಗಿಲ್ಲಿ ಗೋಚರಿಸ್ತಾ ಇದೆ. ಬಹುಶಃ ಈಗ ಜ್ವಾಲಾಮುಖಿ ಒಡೆದು ಹೋಗಬಹುದು. ಆಗೇನಾದ್ರೂ ಆಯ್ತು ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ. ಇಂಥ ಸಂದರ್ಭದಲ್ಲಿ ನಾವು ಇಡೀ ಸಿಟಿಯನ್ನೇ ಖಾಲಿ ಮಾಡೋದ್ ಬಿಟ್ಟು ಬೇರೆ ಯಾವ ದಾರಿನೂ ನಮ್ಮ ಹತ್ರ ಇಲ್ಲ. ಪೂರ್ತಿ ನಗರವನ್ನ ಖಾಲಿ ಮಾಡ್ಬೇಕಾ? ಹೌದು, ಪೂರ್ತಿ ನಗರವನ್ನ ಖಾಲಿ ಮಾಡ್ಬೇಕು. ಮತ್ತೆ 2-3 ವರ್ಷಗಳ ತನಕ ಈ ಸಿಟಿ ಅಷ್ಟು ಸೇಫ್ ಇರೋದಿಲ್ಲ. ಯಾಕಂದ್ರೆ ಒಂದು ಸಲ ಜ್ವಾಲಾಮುಖಿ ಒಡೆದು ಹೋದ್ರೆ ಅದು ಆಗಾಗ ಒಡೆದು ಹೋಗ್ತಾನೆ ಇರತ್ತೆ. ಮತ್ತೆ ಭೂಕಂಪ ಆಗ್ತಾನೆ ಇರುತ್ತೆ.
ಡಾಕ್ಟರ್ ಅರ್ಥ್ಕ್ವೇಕ್, ಒಂದೇ ಒಂದ್ ನಿಮಿಷ, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಓ, ಇದಂತೂ ತುಂಬಾನೇ ಡೇಂಜರಸ್ ಸೈನ್. ಆದಷ್ಟು ಬೇಗ ಎಲ್ಲರೂ ನಗರವನ್ನ ಬಿಟ್ಟು ಹೋಗ್ಬೇಕು, ಇಲ್ಲದ್ರೆ ತುಂಬಾನೇ ಕಷ್ಟ ಆಗತ್ತೆ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ. ಬಾಯ್ ಬಾಯ್. ಸರಿ, ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ಕಾರಣಕ್ಕೋಸ್ಕರ ಭೂಕಂಪ ಆಗ್ತಾ ಇದೆ. ಇವತ್ತು ರಾತ್ರಿ 8 ಗಂಟೆಗೆ ನೋಡೋದನ್ನ ಮರೆಯದೇ ಇರಿ. ಭೂಕಂಪದ ರಹಸ್ಯ. 8 ಗಂಟೆವರೆಗೂ ನಮ್ಮ ಟಿವಿ ಸ್ಟೇಷನ್ ಇದ್ರೆ ಆವಾಗ ತಾನೇ ನಿಮಗ್ ತೋರ್ಸಕ್ಕಾಗೋದು. ಫ್ರೆಂಡ್ಸ್, ಬನ್ನಿ ನಾವು ನಗರನೆಲ್ಲ ಒಂದ್ಸಲ ರೌಂಡ್ ಹಾಕಿ ಎಲ್ಲ ನೋಡೋಣ. ಅಯ್ಯೋ, ಕಳ್ಳ ಕಳ್ಳ ನನ್ ಪೆಟ್ರೋಲ್ ಟ್ಯಾಂಕ್ ನ ಹೊತ್ಕೊಂಡು ಹೋಗ್ತಿದ್ದಾನೆ. ಲಡ್ಡು ಸಿಂಗ್ ಸರ್, ವೇದಾಸ್ ಪೆಟ್ರೋಲ್ ಬಂಕ್ ಹತ್ರ ಬೇಗ ಬಂದ್ಬಿಡಿ. ಕೆಲವರು ಪೆಟ್ರೋಲ್ ನ ಕದ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಏ ಮಗು, ನಮ್ ಹಿಂದೆ ಯಾಕೆ ಬಿದ್ದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಯ್ಯೋ ಅಯ್ಯೋ, ಶಿವ ಶಿವ, ನಾನ್ ನಿನ್ ಕಡೆಯವನು. ನನ್ನನ್ನೇ ಯಾಕೆ ಹೊಡಿತಾ ಇದೀಯಾ? ನೋಡ್ದಿಯ ಶಿವ, ನನ್ನ ನೋಡ್ತಿದ್ದ ಹಾಗೆ ಗೂಂಡಗಳು ಓಡ್ ಹೋಗ್ಬಿಟ್ರು. ಈ ಗೂಂಡಗಳನ್ನು ಹೊಡೆಯೋದು ನನ್ನ ಎಡಗೈ ಕೆಲ್ಸ. ಸರಿ ಶಿವ, ನಾನೀಗ ಹೊರಡ್ತೀನಿ. ಯಾವಾಗಾದ್ರೂ ನಿನ್ಗೇನೇ ಹೆಲ್ಪ್ ಬೇಕಿದ್ರು ನನಗೆ ಒಂದು ಕಾಲ್ ಮಾಡು. ಓಕೆ, ಸರಿ, ಬಾಯ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಹೆಲ್ಪ್. ನಿಲ್ಲು, ನಾನೊಂದು ಸೆಲ್ಫಿ ತಗೊಳ್ತೀನಿ. ಇವನು ನೋಡಿ, ಇಂಥ ಸಮಯದಲ್ಲಿ ಫೋಟೋ ತಗೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾನೆ. ಅದ್ರಲ್ಲೇನ್ ದೊಡ್ಡ ಮಾತು? ನಾನ್ ಮೊದಲನೇ ಸಲ ಜ್ವಾಲಾಮುಖಿಯಿಂದ ಒಂದ್ ಕಲ್ ಬಿದ್ದಿರೋದ್ ನೋಡ್ತಿದ್ದೀನಿ. ಫೋಟೋ ತಗೊಳ್ಳೇಬೇಕು. ಸರಿ, ಆದ್ರೆ ಹುಷಾರು, ಬಿಸಿ ಇರುತ್ತೆ ಕಲ್ಲು. ಈ ಕಲ್ಲಂತ್ರು ಏನೂ ಇಲ್ಲ. ನಮ್ಮೂರಲ್ಲಿ ನಾನು ಬೆಂಕಿ ಉಂಡಿಗಳು ಉರಿತಿರೋದ್ನ ಕೈಯಲ್ಲಿ ಎತ್ಕೊಂಡು ಆಟಾಡ್ತೀನಿ. ನೀನ್ ಸೆಲ್ಫಿ ತಗೊಂಡಿದ್ದಾಗಿದ್ರೆ ಹೊರಡೋಣ್ವಾ? ಬಾ. ರೇವಾ, ಅದ್ ನೋಡು, ವಾಲ್ಕೆನೋ ಇಂದ ಹೊಗೆ ಬರ್ತಾ ಇದೆ. ನಂಗ್ ಗೊತ್ತಿರೋ ಪ್ರಕಾರ ಯಾವ್ದಾದ್ರೂ ನ್ಯಾಚುರಲ್ ಕೆಲಾಮಿಟಿ ಆಗ್ಬೇಕಾದ್ರೆ ಮೊದ್ಲು ಅದು ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ ಅಂತ. ಆದ್ರೆ ಇಲ್ಲಂತೂ ಬರ್ಡ್ಸ್ ಮತ್ತೆ ನಮ್ಮ ಡಾಗಿ ಕೂಡ ಆರಾಮಾಗಿವೆ. ಹೋಗ್ಲಿ ಬಿಡು ಶಿವ. ಇಲ್ ನೋಡು, ಇಂಟರ್ನೆಟ್ ಅಲ್ಲಿ ಅರ್ಥ್ಕ್ವೇಕ್ ಬಗ್ಗೆ ಎಷ್ಟೊಂದು ವಿಡಿಯೋಸ್ ಬಂದಿದೆ. ಇರು ರೇವಾ. ಯಾಕ್ ಶಿವ, ಏನಾಯ್ತು? ಎಸ್, ನಂಗನ್ಸಿತ್ತು ಏನೋ ಒಂದು ವಿಚಿತ್ರವಾಗಿದೆ ಅಂತ. ಬೇಗ ಲಡ್ಡು ಸಿಂಗ್ ಸರ್ ಹತ್ರ ನಡೀರಿ. ಆದ್ರೆ ಶಿವ, ಏನಾಯ್ತು? ಏನಾದ್ರೂ ಹೇಳು. ಈಗ ಬೇಗ ಬನ್ನಿ, ಅಲ್ಲೆಲ್ಲ ತಿಳಿಸ್ತೀನಿ. ಏನು? ಏನ್ ಹೇಳ್ತಾ ಇದೀಯ ಶಿವ? ಇಡೀ ವೇದಾಸ್ ಸಿಟಿಯಲ್ಲಿ ಅರ್ಥ್ಕ್ವಿಕ್ ಆಗಿ ಎಷ್ಟು ನಷ್ಟ ಆಗಿದೆ, ಮತ್ತೆ ನೀನ್ ಹೇಳ್ತಾ ಇದೀಯಾ ಇದೆಲ್ಲ ಡೂಪ್ಲಿಕೇಟ್ ಅಂತ? ಜ್ವಾಲಾಮುಖಿ ಬಂದಿರೋದು ಮತ್ತೆ ಭೂಕಂಪ ಆಗಿರೋದು ಡೂಪ್ಲಿಕೇಟಾ? ಹೇಳಿ. ಇದೆಲ್ಲ ನಿಜವಾದಲ್ಲ, ನನ್ನ ಹತ್ರ ಪ್ರೂಫ್ ಇದೆ. ಈ ವಿಡಿಯೋ ನೋಡಿ, ಈ ಹೆಲಿಕಾಪ್ಟರ್ ಆ ವಾಲ್ಕೆನೋ ಒಳಗ್ ಹೋಗ್ತಿದೆ. ನಾನ್ ಖಂಡಿತವಾಗ್ಲೂ ಹೇಳ್ತೀನಿ, ಈ ವಾಲ್ಕೆನೋ ಒಳಗಡೆ ಏನೋ ವಿಚಿತ್ರವಾದ ನಡೀತಾ ಇದೆ. ಸರಿ, ನೀನ್ ಹೇಳೋ ವಿಚಾರದಲ್ಲೂ ಸತ್ಯ ಇದೆ ಶಿವ. ಮತ್ತೆ ಎರಡನೇ ಪ್ರೂಫ್, ನಾನು ಮತ್ತೆ ಆದಿ ಒಂದು ಬಂಡೆ ಕಲ್ನ ಟಚ್ ಮಾಡಿದ್ವಿ. ಅದು ತಣ್ಣಗೆ ಇತ್ತು. ವಾಲ್ಕೆನೋ ರಾಕ್ ಆಗಿದ್ದಿದ್ರೆ ಅದು ಯಾರು ಮುಟ್ಟಕ್ ಕೂಡ ಆಗ್ತಿರ್ಲಿಲ್ಲ, ಗೊತ್ತಾ ನಿಮ್ಗೆ? ಕರೆಕ್ಟ್. ನಡೀರಿ, ಹೋಗಿ ಅದೇನಂತ ನೋಡೋಣ. ಈಗ ಲಡ್ಡುಗೆ ಲಡ್ಡು, ಓಹೋ, ಈಗ ಹಾಲಿಗೆ ಹಾಲು, ನೀರಿಗೆ ನೀರು ಅನ್ನೋದನ್ನ ತೋರಿಸ್ತೀನಿ. ನಡೀರಿ.